ಫಟಾಫಟ್ 50ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಪ್ರತಿಮಾ ಭಟ್. ಈ ಕ್ಷಣದ ಬನ್ನಿ 50 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸಿಟಿ ರವಿ ಡಿಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರರು. ಸಿಟಿ ರವಿಯನ್ನ ಬಿಟ್ಟಿದ್ದೇ ಹೆಚ್ಚು ಅಂತ ಡಿಕೆ ಹೇಳಿದ್ದಾರೆ. ಹಾಗಾದ್ರೆ ಅವರ ಉದ್ದೇಶ ಏನಿತ್ತು? ನನ್ನ ಕೊಲೆ ಮಾಡೋ ಉದ್ದೇಶ ಇತ್ತಾ? ಅದಕ್ಕಾಗಿ ನನ್ನನ್ನ ಪೊಲೀಸರು ಸುತ್ತಾಡಿಸಿದ್ರಾ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಸಿಟಿ ರವಿ ಅವರನ್ನ ಬಂಧಿಸೋದಕ್ಕೆ ಡಿಸಿಎಂ ಡಿಕೆ ಕುಮ್ಮಕ್ಕು ಕಾರಣ ಅನ್ನೋ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಏನೇ ನಡೆದ್ರೂ ನಾನೇ ಕಾರಣ, ನನ್ನ ನೆನಪಿಸಿಕೊಳ್ಳದೇ ಇದ್ರೆ ಅವರಿಗೆ ನಿದ್ದೆ ಬರಲ್ಲ, ಅವ್ರ ಮನೆಯಲ್ಲಿ ಹೊರಗೆ ಪಕ್ಷದಲ್ಲಿ ಹೊಟ್ಟೆಯಲ್ಲಿ ಏನೇ ಆದ್ರೂ ನಾನೇ ಕಾರಣ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಿಟಿ ರವಿ ಬಂಧನ ಬಳಿಕ ಬಿಡುಗಡೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದರು. ಪ್ರಕರಣ ಸದ್ಯ ಕೋರ್ಟ್ನಲ್ಲಿದೆ, ಸರಿ ತಪ್ಪು ಏನೇ ಇದ್ರೂ ಅದನ್ನ ಕೋರ್ಟ್ ತೀರ್ಮಾನಿಸುತ್ತೆ ಎಂದಿದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ಒತ್ತಡವನ್ನ ಹಾಕಿಲ್ಲ ಅಂದಿದ್ದಾರೆ. ಊಟ ಮುಗಿಸಿ ವಾಪಸ್ ಆಗುವಾಗ ಕಾರ್ನ ಮೇಲೆ ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಸಿಟಿ ರವಿ ಹೇಳಿದ್ದಾರೆ. ಯಾಕೆ ನನ್ನ ಕಾರ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ, ನನ್ನನ್ನ ಕೊಲ್ಲೋಕೆ ಬಂದಿದ್ರು ಅಂತ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಸಿಟಿ ರವಿ ಪ್ರತಿಕ್ರಿಯಿಸಿದರು. ಸಭಾಪತಿ ನನ್ನನ್ನ ಕರೆದು ಹೆಬ್ಬಾಳ್ಕರ್ ಈ ರೀತಿ ದೂರು ಕೊಟ್ಟಿದ್ದಾರೆ, ನಾನು ಪರಿಶೀಲಿಸಿದೆ, ಆ ರೀತಿ ಏನು ಕಾಣಿಸ್ಲಿಲ್ಲ ಅಂದ್ರು. ನಿನ್ನ ಕತೆ ಮುಗಿಸ್ತೇವೆ ಅಂತ ಬೆದರಿಕೆ ಹಾಕಿದ್ರು ಅಂತ ಸಿಟಿ ರವಿ ಕಿಡಿಕಾರಿದರು. ಸಿಟಿ ರವಿ ಅವರಿಗೆ ಬೇಲ್ ಸಿಕ್ಕಿದ್ರಿಂದಾಗಿ ಸರ್ಕಾರಕ್ಕೆ ಮುಖಭಂಗ ಆಗಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈವರೆಗೂ ಅವಾಚ್ಯ ಪದ ಬಳಕೆ ಮಾಡೇ ಇಲ್ಲ ಅಂತಿದ್ದಾರೆ. ಬಿಜೆಪಿಯವರೆಲ್ಲ ದುಶ್ಯಾಸನರು, ಒಂದೇ ಶಾಖಾ ಮಠದ ಮಕ್ಕಳು ಇವರೆಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೂ 10 ವರ್ಷ ಕಳೆದರೂ ಬಿಜೆಪಿಯವರು ಅಧಿಕಾರಕ್ಕೆ ಬರಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ರು. ಬಿಜೆಪಿಯಲ್ಲೇ ಬೇಕಾದಷ್ಟು ಬಣ ಇದೆ. ರಾಜ್ಯ ಬಿಜೆಪಿಯಲ್ಲಿ ವೈಜೆಪಿ, ಎಜೆಪಿ, ವಿಜೆಪಿ ಅಂತ ಬಣ ಇದೆ. ಯಾವ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬರೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ರೆಕಾರ್ಡ್ ಆಗದೆ ಅರೆಸ್ಟ್ ಮಾಡಿರೋದು ತಪ್ಪು ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ರೆ ಎಫ್ಐಆರ್ ಆಗೋದು ಸಹಜ. ಹೈಕೋರ್ಟ್ ತೀರ್ಪು ನೋಡಿದ್ರೆ ಸಿಎಂ ಡಿಸಿಎಂ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ಥಳೀಯ ಮಂತ್ರಿಗಳ ಒತ್ತಡಕ್ಕೆ ಮಣಿದು ಎಂಎಲ್ಸಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಅಸಂವಿಧಾನಿಕ ಪದ ಬಳಸಿದ್ರೆ ರೆಕಾರ್ಡ್ನಿಂದ ತೆಗೆದುಹಾಕಬೇಕೆಂದು ಹೇಳಬಹುದಿತ್ತು, ಅದನ್ನು ಬಿಟ್ಟು ಹೈ ಡ್ರಾಮಾ ಮಾಡಿದ್ರು, ದಬ್ಬಾಳಿಕೆ ಮಾಡಿ ಸಿಟಿ ರವಿ ಅರೆಸ್ಟ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸದನದಲ್ಲಿ ಕೊಲೆಗಡ್ಕ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರವಾಗಿ ಸಿಟಿ ರವಿ ಅವರ ಪತ್ನಿ ಪಲ್ಲವಿ ಗರಂ ಆಗಿದ್ದಾರೆ. ಸಿಟಿ ರವಿ ಯಾರನ್ನ ಕೊಲೆ ಮಾಡಿದ್ದಾರೆ, ಯಾರು ನೋಡಿದ್ದಾರೆ, ಆಕ್ಸಿಡೆಂಟ್ ಘಟನೆ ಮುಂದಿಟ್ಟು ಕೊಲೆಗಡ್ಕ ಅಂತಾರೆ. ನನ್ನ ಪತಿಗೆ ಡ್ರೈವಿಂಗ್ ಮಾಡೋ ಅಭ್ಯಾಸ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿಟಿ ರವಿ ಅಭಿಮಾನಿಗಳು ನಿನ್ನೆ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. ಆ ವೇಳೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಅನುಮತಿ ಇಲ್ಲದೆ ಬಲವಂತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ದಾರೆ, ಬೈಕ್ ಟೈರ್ ಸುಟ್ಟಿದ್ದಾರೆ, ಹೆದ್ದಾರಿ ತಡೆಯಾಗಿದೆ. ಇದರ ವಿರುದ್ಧ ವಿವಿಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಭೂಮಿ ಕಬಳಿಸಿರುವ ಆರೋಪ ಕೇಳಿಬಂದಿದೆ. 5 ಎಕರೆ 20 ಗುಂಟೆ ಜಮೀನನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಜೂಲೇಗೌಡ ಎಂಬಾತನ ವಿರುದ್ಧ 25 ಕೋಟಿ ಮೌಲ್ಯದ 5 ಎಕರೆ 20 ಗುಂಟೆ ಜಮೀನು ಕಬಳಿಸಿದಂತ ಆರೋಪ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಮ್ಮಸಂದ್ರ ಗ್ರಾಮದ ರೈತ ಪಾಟೀಲ್ ನಾರಾಯಣಪ್ಪ ಅನ್ನೋರಿಗೆ ಸೇರಿದ ದ್ರಾಕ್ಷಿ ತೋಟದಲ್ಲಿ ವಾಮಾಚಾರ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕುಂಬಳಕಾಯಿಗೆ ದಾರ ಕಟ್ಟಿ ಕಿಡಿಗೇಡಿಗಳು ವಾಮಾಚಾರ ಮಾಡಿದ್ದಾರೆ. ಬ್ಯಾಂಕ್ನಲ್ಲಿ 14 ಲಕ್ಷ ಸಾಲ ಮಾಡಿ ರೈತ ದ್ರಾಕ್ಷಿಯನ್ನ ಬೆಳೆದಿದ್ದ. ರಾತ್ರೋರಾತ್ರಿ ತೋಟಕ್ಕೆ ದುಷ್ಕರ್ಮಿಗಳು ನುಗ್ಗಿ ಈ ರೀತಿ ವಾಮಾಚಾರ ಮಾಡಿದ್ದಾರೆ ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ನಕಲಿ ಕ್ಲಿನಿಕ್ಗಳ ಮೇಲೆ ಟಿಎಚ್ಒ ದಾಳಿಯನ್ನು ನಡೆಸಿದ್ದಾರೆ. ಬಳ್ಳಾರಿ ತಾಲೂಕಿನ ಕಪ್ಪಗಲ್ಲು ಗ್ರಾಮದಲ್ಲಿ 5 ನಕಲಿ ಕ್ಲಿನಿಕ್ ಸೀಸ್ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಹತೆ ಮೇಲೆ ಚಿಕಿತ್ಸೆ ನೀಡುತ್ತಾ ಇದ್ದ ನಕಲಿ ವೈದ್ಯರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಹೆರಿಗೆ ಮಾಡಿಸೋದಕ್ಕೆ ಲಂಚ ಕೇಳಿದ್ದ ನರ್ಸ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾಳೆ. ಬೆಂಗಳೂರಿನ ಟಿ ದಾಸರಹಳ್ಳಿಯ ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆಯ ನರ್ಸ್ ಗಂಗಲಕ್ಷ್ಮಿ ಅರೆಸ್ಟ್ ಆಗಿದ್ದು, ಮಗಳನ್ನ ಹೆರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ ಕಮಲಮ್ಮ ಬಳಿ ನರ್ಸ್ ಗಂಗಲಕ್ಷ್ಮಿ 6,500 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ಲು. ದೆಹಲಿ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲೇ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸಂಕಷ್ಟ ಎದುರಾಗಿದೆ. ಅಬಕಾರಿ ನೀತಿ ಹಗರಣ ಸಂಬಂಧ ಕೇಜ್ರಿವಾಲ್ ವಿರುದ್ಧ ತನಿಖೆ ನಡೆಸೋದಕ್ಕೆ ಜಾರಿ ನಿರ್ದೇಶನಾಲಯಕ್ಕೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅನುಮತಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 21ರಂದು ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿತ್ತು. ಜುಲೈನಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿತ್ತು. ಬಾಂಗ್ಲಾದೇಶದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮುಂದುವರೆದಿದೆ. ಮೈಮೇನ್ ಸಿಂಗ್ ಹಾಗೆ ದಿನಾಜ್ಪುರದಲ್ಲಿ 3 ದೇವಾಲಯಗಳ ಮೇಲೆ ದಾಳಿ ಮಾಡಿ ಮೂರ್ತಿಗಳನ್ನು ಭಗ್ನಗೊಳಿಸಲಾಗಿದೆ. ಮೈಮೇನ್ ಸಿಂಗ್ನ ದೇವಾಲಯದ ಮೇಲೆ ದಾಳಿ ಸಂಬಂಧ ಓರ್ವನನ್ನು ಬಂಧಿಸಲಾಗಿದೆ. 12 ವರ್ಷದ ಬಾಲಕಿಯ ಬೌಲಿಂಗ್ ಆಕ್ಷನ್ ಅನ್ನ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಕೊಂಡಾಡಿದ್ದಾರೆ. ಎಕ್ಸ್ನಲ್ಲಿ ಬಾಲಕಿ ಸುಶೈಲಾ ಮೀನಾ ಬೌಲಿಂಗ್ ವಿಡಿಯೋವನ್ನ ಸಚಿನ್ ಹಂಚಿಕೊಂಡಿದ್ದಾರೆ.